ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಈಗ ಸರಣಿ ಟ್ವೀಟ್ ಅನ್ನ ಮಾಡಿ ಹೇಳಿಕೆಗಳನ್ನ ಕೊಡ್ತಾ ಇದೆ ಟ್ವೀಟ್ ಮೂಲಕವಾಗಿ. ಸೊ ಒಂದ್ ಕಡೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಇನ್ನೊಂದು ಕಡೆಗೆ ಈಗ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಸರಣಿ ಎಡವಟ್ಟನ್ನ ಮಾಡಿಕೊಂಡಿದೆ. ಸೊ ಮೊನ್ನೆ ಕರಸೇವಕನ ಬಂಧನ ಆಗಿತ್ತು, ಇವತ್ತು ಹರಿಪ್ರಸಾದ್ ಅವರ ವಿವಾದ, ಅದರ ಜೊತೆಗೆ ಆಂಜನೇಯ ಅವರು ಮಾಜಿ ಸಚಿವರ ಹೇಳಿಕೆಗಳು, ಒಂದಾದ ನಂತರ ಒಂದು ಎಡವಟ್ಟುಗಳು. ರಾಮ ಭಕ್ತರಿಗೆ ಗೋದ್ರಾ ಭಯ ಹುಟ್ಟಿಸಿದ್ದೇಕೆ ಕಾಂಗ್ರೆಸ್ನ ಶಾಸಕ? ಕಟ್ಟೆಚ್ಚರಗಳನ್ನು ಸಹ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ರಾಮ ಭಕ್ತರಿಗೆ ಗೋದ್ರಾ ಭಯ ಹುಟ್ಟಿಸಿದ್ದೇಕೆ ಕಾಂಗ್ರೆಸ್ನ ಶಾಸಕ? ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನ ಜನ ಹೋಗಬಾರ್ದು ಅನ್ನುವಂಥ ಉದ್ದೇಶನ, ಭಕ್ತರಿಗೆ ಭಯ ಹುಟ್ಕೊಳ್ಳಿ ಯಾಕೆ ಬೇಕಪ್ಪ ಹೋಗೋದು ಅಂತಾನ, ಭಯದಲ್ಲೇ ಅಯೋಧ್ಯೆಗೆ ಹೋಗಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಭಯ ಹುಟ್ಟಿಸುವಂಥ ಪ್ರಯತ್ನ ಯಾಕೆ? ನಿಜವಾಗಿಯೂ ಅಂಥ ಕಾಳಜಿ ಇದ್ದಿದ್ರೆ ಗೃಹ ಸಚಿವರಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟು ಲೀಕ್ ಆಗದೇ ಇರೋ ರೀತಿಯಲ್ಲಿ ಯಾರಿದ್ದಾರೆ ಅವರನ್ನು ಒಳಗಡೆಗೆ ಹಾಕಿ ಮೊದಲು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಇಂಥವರಿದ್ದಾರೆ, ಇಂಥ ಸಂಘಟನೆ ಅವರಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ಗೃಹ ಸಚಿವರಿಗೆ ಕೊಟ್ಟು ಆಮೇಲೆ ನೀವು ಹೇಳ್ತಾ ಇದ್ರಿ ಇಂಥವ್ರನ್ನೆಲ್ಲ ಇಂಥವು ಮಾತನಾಡಿದ್ರು ಅದಕ್ಕೆ ಒಳಗಡೆಗೆ ಹಾಕಿದ್ದೀವಿ ಅಂತ ಹೇಳಿ. ಪ್ರಚೋದನಾತ್ಮಕ ಹೇಳಿಕೆಯನ್ನ ಬಿ.ಕೆ. ಹರಿಪ್ರಸಾದ್ ಅವರು ಕೊಟ್ಟಿರುವುದು ಪ್ರಚೋದನಾತ್ಮಕ ಅಲ್ಲ, ಇದು ಭಯ ಹುಟ್ಟಿಸುವಂತಹ ಹೇಳಿಕೆ. ಉರಿಯುವ ಬೆಂಕಿ ತುಪ್ಪ ಸುರಿದ್ರ ಬಿ.ಕೆ. ಹರಿಪ್ರಸಾದ್, ಕರ್ನಾಟಕದಲ್ಲೂ ಗೋದ್ರಾ ದುರಂತ ನಡೆಯಬಹುದು ಅಂತ ಹೇಳಿದ್ಯಾಕೆ? ಎಚ್ಚರಿಕೆ ಇರಬಹುದು, ಆದರೆ ಭಯ ಹುಟ್ಟಿಸುವಂಥ ಕೆಲಸ. ಎಚ್ಚರಿಕೆ ಯಾವಾಗಿರುತ್ತೆ ಅಂತಂದರೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟು ಇತಿಹಾಸವನ್ನು ನೋಡಿಬಿಟ್ಟು ನಾವು ಹೇಳ್ತಾ ಇದ್ದೀವಿ ಅನ್ನೋದಲ್ಲ. ಎಲ್ಲಿ ಸಭೆ ನಡೆಸಿದ್ದಾರೆ, ಯಾರು ಸಭೆ ನಡೆಸಿದ್ದಾರೆ, ಯಾರವರು ಅನ್ನೋದನ್ನು ಪೊಲೀಸರು ಒಳಗಡೆಗೆ ಹಾಕಬೇಕು ಅನ್ನುವಂಥ ದೂರನ್ನು ಕೊಡೋ ಮೂಲಕವಾಗಿ ಆ ಗಂಭೀರತೆಯನ್ನು ತೋರಿಸಬೇಕಾಗಿತ್ತು. ಇದು ಅನುಮಾನವು, ಪ್ರಚೋದನೆಯು, ಉಡಾಫೆ ಹೇಳಿಕೆಯು ಅಂತಂದರೆ ಇದು ಭಯ ಹುಟ್ಟಿಸುವಂಥ ಹೇಳಿಕೆ. ಕರ್ನಾಟಕದಲ್ಲಿ ಗೋದ್ರಾ ರೀತಿ ಘಟನೆ ನಡೀಬಾರ್ದು, ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ರಕ್ಷಣೆ ಕೊಡಬೇಕು ಅಂತಂದರೆ ನೀವೇ ಇರೋದು, ಹೇಳಬೇಕಾಗಿತ್ತು ಯಾರವರು ಅಂತ, ಒಳಗಡೆಗೆ ಹಾಕಿಬಿಟ್ಟು ರಕ್ಷಣೆ ಕೊಡಬೇಕು. ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು. ಅವರು ಹೇಳ್ತಾ ಇರುವಂಥ ಮಾತು ಈ ರೀತಿಯಾಗಿ ಉಡಾಫೆಯ ರೀತಿಯಲ್ಲಿ ಹೇಳುವಂಥದ್ದಲ್ಲ. ಅದನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು, ಅವರದೇ ಸರ್ಕಾರ ಇದ್ದಾಗ ಇಂಥವರು ಇಂಥ ಸಭೆಗಳನ್ನು ಮಾಡಿದ್ದಾರೆ, ಇಂಥ ಸಾಧ್ಯತೆ ಇದೆ, ಅವರನ್ನು ಒಳಗಡೆಗೆ ಹಾಕಿ ಆಮೇಲೆ ಮುಂದಿಂದಂತ ಹೇಳಬೇಕಾಗಿತ್ತು. ಜವಾಬ್ದಾರಿ ಇದ್ದರೆ, ಜನರ ಬಗ್ಗೆ ಕಾಳಜಿ ಇದ್ದರೆ, ಸರ್ಕಾರ ರಕ್ಷಣೆ ಕೊಡಬೇಕು ಅಂತ ಈಗ ಅಷ್ಟೊಂದು ಗಾಂಭೀರ್ಯತೆಯಿಂದ ಪೂರ್ತಿ ಹೇಳ್ತಾ ಇದ್ರಲ್ಲ, ಕಾಳಜಿಯಿಂದ, ಆ ಕಾಳಜಿ ಇದ್ದಿದ್ರೆ ಯಾರವರು